ಹೌದು ದೇವ. ಇದರ ಮಣ್ಣನ್ನೇ ಚಂದ ಹೇಳಲ್ಲ. ಅಲ್ಲಿ ನೋಡಿದರ ಶಿವ ಓಂ ಮರ ಓದುತ್ತ ಸರಕ್ಷರಿ ಮಂತ್ರದಿಂದ ಜಪಿಸುತ್ತ ಸಿಂಹದ ಮರಿಯು ಆನೆ ಮರಿ ಮೇಲೆ ದಾಳಿ ಮಾಡುತ್ತಿರುವಲ್ಲ ಮೋಕ್ಷಕವ
ದೀರ್ಘಾಸ್ತಿನ ವಸ್ತು ಮೇಲೆ ಕೇಳು ಪುತ್ರ ಕೋಮಲ ಭಕ್ತ. ಅವೋ ಎನ್ನಂ ಪಡೆದ ಮಾತೆ
ಮಗನೇ ಏನಿತ್ತು ನಿನ್ನ ಮುಖಚರ್ಯದ ರೀತಿ ಅಮ್ಮಯ್ಯ ರಾಮ ಅರಳುವ ಹೂವಿನ ಮಧ್ಯೆಯಂತ ನಿನ್ನ ನಗುಮುಖ ಒಳ್ಳ ಮುಖ ಕಮಲವ ಕಂದೆ ಕೊಂದೆ ಕಪ್ಪಾಗಲು ಕಾರಣವೇನು ಈ ನಿನ್ನ ಸುತನ ಮುಂದೆ ತಿಳಿದಮ್ಮ ಜನನಿ ಸತ್ಯ ಪ್ರಧಾಯಿನಿ ಅಮ್ಮಯ್ಯ ಹೂವಿನ ಮೊಗ್ಗಿನಂತಿರುವ ಎಲ್ಲ ಮುಖವು ಏಕೆ ಬಾಡಿ ಹೋಗಿದೆ ಮಾಮಿ ಎಂದು ಕೇಳುತ್ತಿರುವಿಯ ಕಸ ಹೌದು ಜನನಿ ರಾಮ ಅಮ್ಮಯ್ಯ ಅಯ್ಯೋ ಎಲ್ಲ ಹಣೆಯ ಬರಹ ಏನೆಂದು ಹೇಳಲಿ ಕಂದ ಅದೇನು ಮಾತೆ ರಾಮ ಅಮ್ಮಯ್ಯ ಬೇರೇನು ಕೇಳು ಅದೇನು ವಿಸ್ತಾರವಾಗಿ ಹೇಳು ಮಾತೆ ಬಾರೆ ಭಾರ್ಗವ ನಾ ಸಜಿಸೆ ಬಾರೆ ಭಾರ್ಗವ ನಾ ಸಜಿಸೆ ಶೋಭವ ಬ್ರಹ್ಮನು ಬರದ ಬರಹವನ್ನು ಬದಲಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ಕಲ್ಲ ಅಮ್ಮಯ್ಯ ರಾಮ ದಾನ ಮಾಡಿದರೆ ಧರ್ಮ ಪಾಪ ಮಾಡಿದರೆ ಕರ್ಮ ಯಾರಿಗೆ ದೊರೆಯಲಾಗದ ಬ್ರಹ್ಮನ ಮರ್ಮ ಆದರೆ ಈ ನಿನ್ನ ಮಗ ಬದಲಿಸುವನು ನಿನ್ನ ಬರಹವನ್ನು ಭಾರ್ಗವ ರಾಮ ಅಮ್ಮಯ್ಯ ಎಂದ ಹಣೆಯಲ್ಲಿ ಆ ಬ್ರಹ್ಮನು ಎಂಥ ಬರಹವನ್ನು ಬರೆದಿರುವನು ಅದು ಎಂತಹ ಬರಹವನ್ನು ಬರೆದಿರುವನು ಮಾತೆ ಕಂದ ಅಮ್ಮಯ್ಯ ಬ್ರಹ್ಮನ ಬರದ ಬರಹವನ್ನು ಬದಲಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ರಾಮ ಇದೇ ನೋಡು ಹೆತ್ತ ತಾಯಿಯ ದುಃಖದ ದೇವ ಅಹೋ ಅಮ್ಮಯ್ಯ ಏನಿದ್ದು
ನಿನ್ನ ಮಾತಿನ ಮರ್ಮ. ನಿನ್ನ ಮುಖಚರ್ಯದ ಪ್ರತಿಯನ್ನು ನೋಡಿದರೆ ರಾಮಕೇತುವಿನಿಂದ ಹಿಡಿಯಲ್ಪಟ್ಟ ಚಂದ್ರನಂತೆ, ಅಗ್ನಿಯಿಂದ ದೊಡ್ಡ ಮಾತರಂಜದಂತೆ, ಸೂರ್ಯನ ಕಿರಣಗಳಿಂದ ಮಾಡಿದ ಕಮಲದ ಹೂವಿನಂತೆ. ಅಮ್ಮಯ್ಯ, ಈ ನಿನ್ನ ಮುಖವು ಮುದುಡಿದ ತಾವರೆಯಂತಾಗಲು ಕಾರಣವೇನು ಮಾತೆ? ಈ ನಿನ್ನ ಹೃದಯದಲ್ಲಿ ಇದ್ದ ಹಾಲಾಹಲ ಬರಜನೆಲ್ಲ ದುಃಖಕ್ಕೆ ಕಾರಣನಾದವನ ಹೆಸರನ್ನು ಹೇಳಿದರೆ ಬಲಿರ ಹರಗಳಿಗೆ ಅವರ ತಿರಚ್ಛೇದನ ಮಾಡಿ ನಿನ್ನ ಪಾದಾದ ಬಿದ್ದಕ್ಕೆ ತಂದೊಪ್ಪಿಸುವನು ಮಾತೆ. ಯಾವ ಕಾರಣಕ್ಕಾಗಿ ಈ ನಿನ್ನ ಮನೋವ್ಯಥೆ ಅಮ್ಮಯ್ಯ? ಏತಕ್ಕಾಗಿ ದುಃಖಿಸುತ್ತಿರುವೆ ಮಾತೆ ಎಂದು ಕೇಳಿದೆಯಾ? ಹೌದು ಮಾತೆ. ಬೇಡ ಕಂದ, ಆ ವಿಚಾರ ಮಾತ್ರ ನೀನು ಕೇಳಬೇಡ. ಅವೋ ಎನ್ನ ಪಡದ ಮಾತೆ. ರಾಮ, 10 ತಿಂಗಳ ಎತ್ತು ಹೊತ್ತು ಸಾಕಿ ಸಲಗಿದ ಎತ್ತ ಮಾತೆಯ ಕಣ್ಣಲ್ಲಿ ನೀರು ಬಂದರೆ ನಾನು ಹೇಗೆ ಸಹಿಸಲಿ ಮಾತೆ? ರಾಮ, ಅಮ್ಮಯ್ಯ, ಎಲ್ಲ ದುಃಖದ ವಿಚಾರವನ್ನು ಕೇಳಿ ತಡೆದುಕೊಳ್ಳುವ ಶಕ್ತಿ ನಿನ್ನಲ್ಲಿಲ್ಲ ಕಂದ. ಅದು ಯಾತಕ್ಕೆ ಮಾತೆ? ನೀನು ಚಿಕ್ಕವನಲ್ಲವೇ? ನಾನು ಚಿಕ್ಕವನಾದರೆ ನನ್ನ ಕೈಯಲ್ಲಿರುವ ಬಿಲ್ಲು ಹಣ್ಣು ಚಿಕ್ಕವೇನು ಮಾತೆ? ರಾಮ, ಅಮ್ಮಯ್ಯ, ದುಃಖದ ವಿಚಾರವನ್ನು ಹೇಳು ಮಾತೆ ಎಂದು ಕೇಳುತ್ತಿರುವೆಯಾ? ನಿನ್ನ ಪಾದ ಬಿಡದು ಕೇಳಿಕೊಳ್ಳುವನು ಮಾತೆ. ಹೌದು ಅಮ್ಮಯ್ಯ. ಅಮ್ಮಯ್ಯ, ನಿನ್ನ ತಾತನ ಕೊಂದವನ ಅಡವರ ಹೆಸರು ನಿನ್ನ ಮುಂದೆ ಹೇಳಬೇಕೆ ಕಂದ? ಬಳಿರ 56 ದೇಶಗಳಿಗೆ ಮಹಾರಾಜನಾದ ಎನ್ನ ತಾತನಾದ ರೇಣುಕಾ ರಾಜನನ್ನು ಕೊಂದವನ ಧಾವನ ಮಾತೆ. ಕಂದ, ಅಮ್ಮಯ್ಯ, ಅವನ ಹೆಸರು ನಿನ್ನ ಮುಂದೆ ಹೇಳಬೇಕೆ? ಹೌದು ಅಮ್ಮಯ್ಯ. ಏನು ಮಾಡಬೇಕಂದ? ಬಳಿರ ನಿನ್ನ ಹಬ್ಬಣೆ ಎಂದಾದರೆ ಅವನ ಚಿರವನ್ನು ಗುರುತಲೆಯಾಗಿ ಕರೆದು ನಿನ್ನ ಪಾದಾರವಿಂದಕ್ಕೆ ತಂದೊಪ್ಪಿಸುವನು ಮಾತೆ. ರಾಮ, ಅಮ್ಮಯ್ಯ, ರೇಣುಕ ರಾಜನ ಕೈಯಿಂದಾಗದ ಕಾರ್ಯ ಚಿಕ್ಕವನಾದ ನಿನ್ನಿಂದ ಸಾಧ್ಯವಿಲ್ಲ ರಾಮ. ಅದು ಯಾತಕ್ಕೆ ಮಾತೆ? ಬೇಡ ರಾಮ, ಅದು ಯಾತಕ್ಕೆ ಬೇಡ ಅಮ್ಮಯ್ಯ? ಹೆತ್ತ ಕರಳು ಆಗಮನ ಕೈಗೆ ಒಪ್ಪಿಸುವುದಕ್ಕೆ ನನ್ನ ಮನಸ್ಸು ಒಪ್ಪಲಾಗಬೇಕಂದ. ಅದು ಯಾತಕ್ಕೆ ಒಪ್ಪಲಾರದು ಅಮ್ಮಯ್ಯ? ಅವನ ಹೆಸರು ಹೇಳಲೇಬೇಕೆ? ಹೇಳಬೇಕು ಮಾತೆ. ಕೇಳಬೇಕಪ್ಪ ಆತರವಾಗುತ್ತಿರುವುದೇ ರಾಮ. ಹೌದು ಅಮ್ಮಯ್ಯ. ಆ ಕ್ಷತ್ರಿಯ ಗುನ್ನಿಯ ನಮ್ಮ ತಾತನ ಮೇಲೆ ಅಷ್ಟೊಂದು ದೌರ್ಜನ್ಯತನವನ್ನು ಮಾಡಿದನೇನು ಮಾತೆ? ಅಮ್ಮಯ್ಯ,
ಸತ್ಯವಾಗಿ ಹೇಳು ಅಮ್ಮಯ್ಯ. ನಾನೇ ಅಂತ ಅಹಂಕಾರದಿಂದ ಮೆರೆಯುತ್ತಿರುವ ಮಹೋನ್ಮತ್ತನಾದ ಕಾರ್ಥೇಯ ಅರ್ಜುನನು ನಿನ್ನ ತಾತನನ್ನು ಕೊಂದು ನನ್ನನ್ನು ಈ ರೀತಿ ಕಣ್ಣೀರಿಡುವುದಕ್ಕೆ ಕಾರಣವಾದನ ರಾಮ. ಇದೇ ನೋಡೋ ನಿನ್ನ ಹೆತ್ತ ತಾಯಿಯ ಅಮ್ಮ ಮಾತೆ ಕಳೆಯುತ್ತ ನಿನ್ನ ಪಡೆದಾತನ ಮರಣದಿಂದುಂಟಾದ ನಿನ್ನ ಮನೋವಧೆ ಅಮ್ಮಯ್ಯ. ಆದರೆ ಈ ನಿನ್ನ ಪುತ್ರನ ಮಾತೊಂದು ಆಲಿಸು. ಬಲಿರ ಯಾವ ತ್ರಿಲೋಕಗಳಲ್ಲಿರುವ ವೈರಿಗಳನ್ನು ಯಮಪುರಕ್ಕೆ ಕಳುಹಿಸುವ ಪ್ರಚಂಡ ಪರಾಕ್ರಮಿಯಾದ ಈ ನಿನ್ನ ಪತ್ನಿ ಸಂತೋಷದಿಂದ ನೇಮವನ್ನಿಟ್ಟರೆ ಬಲಿರ ವೀರಾರ್ಜುನ ಬಲ ತಿಂಬಿಳಿ ಅಂತಕನಪುರಕ್ಕೆ ಸೇರಿಸುವರುವೆ ಅಮ್ಮಯ್ಯ. ಕೊಪ್ಪಿನ ಕೃತಾಂತರಂತ ಪದವಾದ ಕಾಂತ ವೀರಾರ್ಜುನ ಅಡಗಿಸುವೆ ಅಮ್ಮಯ್ಯ. ಎನ್ನಯ ತಮ್ಮನ ಪಿತನ ಕತ್ತು ಕತ್ತರಿಸಿರುವ ಭಕ್ತರ ಮರಣಕ್ಕೆ ಹಾಸ್ಯ ಕೊಡು ಮಾತೆ ಪರಮ ಪ್ರಖ್ಯಾತೆ. ಸಾಕಿ ಸಲಹೆಲ್ಲವೇ ನಾನು ಇಲ್ಲ ಹೊಂದವರು ಯಾರು ಅಮ್ಮಯ್ಯ? ತಾಯಿ ನಾನಲ್ಲವೇ ಕಂದ. ನನ್ನ ಎತ್ತ ಮಾತೆಯ ಕಣ್ಣಲ್ಲಿ ನೀರು ಬಂದರೆ ನೋಡಿ ತಡೆದುಕೊಳ್ಳುವ ಶಕ್ತಿ ನನ್ನಲ್ಲಿಲ್ಲ ಮಾತೆ ಅಮ್ಮಯ್ಯ. ನಿನ್ನನ್ನು ಅಧಮನ ಕೈಗೆ ಒಪ್ಪಿಸುವುದಕ್ಕೆ ನನ್ನ ಹೆತ್ತ ಕರುಳು ಒಪ್ಪಲಾರದು ಕಂದ. ನಿನ್ನ ಅಪ್ಪಣೆಯೊಂದಾದರೆ ಅವನನ್ನು ಸಹಜವಾಗಿ ಸಂಭರಿಸಿ ಬರುವುದು ಮಾತೆ. ಹಡದ ಒಣಲು ಈ ಹೌದು ಮಾತೆ ಅಮ್ಮಯ್ಯ. ಹೆತ್ತು ಸಾಕಿ ಸಲಹಿ ಹಾಲು ಅನ್ನವನ್ನು ಉಳಿಸಿ ಬೆಳೆಸಿದಂತ ತಾಯಿ ನಾನು. ಹೌದು ಮಾತೆ. ನಿನ್ನನ್ನ ಗಮನ ಕೈಗೆ ಒಪ್ಪಿಸುವುದಕ್ಕೆ ಹೆತ್ತ ಕಾಲ ಒಪ್ಪಲಾದ ರಾಮ ಕೊಡುವುದಿಲ್ಲ ನಿನ್ನ ಹೆತ್ತ ತಾಯಿ ಎಂದೆಂದಿಗೆ ನೇಮ. ಎನ್ನ ಪಡೆದ ತಾಯಿ ನಿನ್ನ ಹಸ್ತಗಳಿಂದ ಅಮೃತ ಉಣಿಜ ಬೆಳೆಸಿದ ಈ ನಿನ್ನ ಪುತ್ರ ಭೋಗಫಲದ ಮೇಲೆ ನಿನಗೆ ಅನುಮಾನವೇ ಮಯ್ಯ? ಕೇಳಿ ಕೇಳಿ ಎನ್ನ ಪೌರುಷವನ್ನು ಚೆನ್ನಾಗಿ ಹೇಳು. ಮುಕ್ಕೋಟಿ ದೇವತರ ಕಾಂತ ವೀರಾರ್ಜುನನ ಪಕ್ಷ ವಹಿಸಿ ಎನ್ನಡರ ಕಬರಂಗಕ್ಕೆ ಬಂದರೆ ಈ ನಿನ್ನ ಬಡವ ಸಂಭವನಾದ ನಾನು ಹಿಂಜರಿಯಲಾರೆನು ಮಯ್ಯ. ನಿನ್ನ ಚಿಂತೆಯನ್ನು ಬಿಟ್ಟು ಬಿಡು ಮಾತೆ. ಬಳಿರ ಗಂಡ ಪ್ರತಾಪನಾಥ ನಿನ್ನ ತಂದೆಯನ್ನು ಕೊಂದವನ ಚಿರವನ್ನಲೆಗಳೆದು ಅವನ ದೇಹವನ್ನು ಹತ್ತೋಕ್ಕಾಗಿ ಉಡಬಡಿಸಿ
ಅರ್ಜುನನು ಸಾಮಾನ್ಯದವನಲ್ಲ ಕಂದ. ನಾನೇನು ಸಾಮಾನ್ಯದವನು ಮಾತೆ ಅಮ್ಮಯ್ಯ. ದೇವದಾನವರಿಗಿಂತಲೂ ಬೆಂಕಿ ಮೀರಿ ಸೊಕ್ಕಿನಿಂದ ಮೆರೆಯುತ್ತಿರುವನು ಮಹೋನ್ಮತ್ತನಾದ ಕಾರ್ತವೀರ ಅರ್ಜುನನು. ಈ ನಿನ್ನ ಮಗ ಕಾಮ ಕ್ರೋಧ ಮೋಹ ಮದ ಮತ್ಸರ ಎನ್ನುವ ಆರ್ಷಡ್ವರ್ಗಗಳನ್ನು ದೂರ ಮಾಡಿದವನು ಮಾತೆ. ದತ್ತಾತ್ರೇಯವರ ಪ್ರಸಾದದಿಂದ ಜನಿಸಿದಂಥವನು ಅಧಮನಾದ ಕಾರ್ತವೀರ ಅರ್ಜುನನು. ಪರಮ ಪತಿವ್ರತೆಯಾದ ರೇಣುಕಾದೇವಿ ಗರ್ಭದಲ್ಲಿ ಜನಿಸಿದವನು ಮಾತೆ. ಸಾಹುಸ್ರ ಭಾವವುಳ್ಳವನು ಅಧಮನಾದ ಕಾರ್ತವೀರ ಅರ್ಜುನನು. ಈ ಜಗತ್ತಿನಲ್ಲಿ ಸುಖ ನೀತಿಗಳಿಗೆ ನೇಮವನ್ನು ಕೊಟ್ಟ ಜಮದಗ್ನಿಯ ಪುತ್ರನು ಮಾತೆ ಅಮ್ಮಯ್ಯ. 10 ತಲೆಯ ರಾವಣನೇ ಅವನನ್ನು ಸಂಹರಿಸಬೇಕೆಂದು ಹೋದಾಗ ಅವನ ಮಾತಿಗೆ ಒಡಂಬಟ್ಟು ಹಿಂದಿರುಗಿ ಬಂದ ರಾವಣನ ಕೈಯಿಂದಾಗದ ಕಾರ್ಯ ಚಿಕ್ಕವನಾದ ನಿನ್ನಿಂದ ಸಾಧ್ಯವೇ ಭಾರ್ಗವ. ಅಹೋ ಅಮ್ಮಯ್ಯ, ರಾಮ ಆ ರಾವಣನ ಅಂಥ ಬಲವಂತನೇ ವಾಲಿಯ ಮಗನಾದ ಅಂಗದನ ತೊಟ್ಟಲಿಗೆ ದುಷ್ಟ ಬೊಂಬೆಯಾಗಿ ಕಟ್ಟಿಸಿಕೊಂಡವರು. ಅವನ ಸುದ್ದಿಯನ್ನು ಮುಂದೆ ಹೇಳಬೇಡ ಮಾತೆ ಅಮ್ಮಯ್ಯ. ಚೊಕ್ಕಟವಾದ ನಿನ್ನ ನುಡಿಗಳನ್ನು ಕೇಳಿ ಅಕ್ಕರತೆ ಕರುಳು ಕಿತ್ತಿ ನಿನಗೆ ನೇಮವನ್ನು ಕೊಡುವಳು ನಿನ್ನ ಮಾತೆಯನ್ನು ನೀನು ತಿಳಿದುಕೊಂಡಿರುವಿಯಾ? ಹೌದು ಪಡೆದ ತಾಯಿ ಭಾರ್ಗವ. ಅಮ್ಮಯ್ಯ, ನನ್ನದೊಂದು ಶಪಥವಿರುವುದು ಚಿತ್ತವಿಟ್ಟು ಕೇಳು. ಅದೇನು ಚೆನ್ನಾಗಿ ಹೇಳು ಮಾತೆ. ನಿನ್ನ ತಂದೆ ಅಗ್ನಿ ಜಮದಗ್ನಿ ನನ್ನನ್ನು ಕೈ ಹಿಡಿದು ಆಶ್ರಮವನ್ನು ಸೇರಿಸಿಕೊಳ್ಳುವ ಸಮಯದಲ್ಲಿ ಒಂದು ಮಾತು ಹೇಳಿದನು. ಅದು ಯಾವ ಮಾತನ್ನು ಹೇಳಿದನ ಅಮ್ಮಯ್ಯ? ಸತಿ ರೇಣುಕಾ, ಪ್ರತಿ ದಿನವೂ ನೀನು ನದಿಗೆ ಹೋಗಬೇಕು. ಸರ್ಪವನ್ನು ಸಿಂಬಿಯಾಗಿ ಮಾಡಿಕೊಂಡು ಮರಳಿನ ಕೊಡದಿಂದ ನೀರನ್ನು ತೆಗೆದುಕೊಂಡು ನನ್ನ ಪಾದ ಪೂಜೆಗೆ ತೆಗೆದುಕೊಂಡು ಬಂದರೆ ಆಗ ನನಗೆ ತಕ್ಕ ಸತಿಯಾಗುವೆ. ನಿನ್ನನ್ನು ಆಶ್ರಮವನ್ನು ಸೇರಿಸಿಕೊಳ್ಳುವುದೆಂದು ಹೇಳಿದ ನಾನಿನ್ನ ತಂದೆ ಅಗ್ನಿ ಜಮದಗ್ನಿ. ಹೌದೇನು ಮಾತೆ ಅಮ್ಮಯ್ಯ, ನಿನ್ನ ತಂದೆ ಮಾತನ್ನು ಕೇಳಿ ನಾನು ನದಿಗೆ ಹೊರಟಾಗ ಮಧ್ಯದಲ್ಲಿ ಏನಾಯಿತು ಗೊತ್ತೇ ಕಂದ? ಅದೇನಾಯಿತು ಅಮ್ಮಯ್ಯ? ಸರ್ಪವು ಮನುಷ್ಯನ ರೂಪವನ್ನು ತಾಳಿ ನನ್ನೋಡು 2 ಮಾತನಾಡಿತು. ಅದು ಯಾವ ಮಾತನ್ನು ಹಾಡಿತು ಮಾತೆ? ಅಮ್ಮ ರೇಣುಕಾ, ನೀನು ಚಿಕ್ಕವಳಿದ್ದಾಗ ನಿನ್ನನ್ನು ಕಚ್ಚಿದ ಕಾರಣ ನಾನು ಶಾಪಗ್ರಸ್ತನಾಗಿರುವೆನು. ಈಗ ನಿನಗೆ ಸಿಂಪಿಯಾಗಿ ಬರುವನೆಂದು ಹೇಳಿತು ನಾಗಸರ್ಪವು. ಭಾರ್ಗವ ಅಮ್ಮಯ್ಯ, ನಾಗಸರ್ಪವು ಸಿಂಪಿಯಾಗಿ ಬಂದಿತು. ನದಿಗೆ ಹೋದೆನು. ಮರಳಿನ ಕೊಡದಿಂದ ನೀರನ್ನು ತೆಗೆದುಕೊಂಡು ನಿನ್ನ ತಂದೆ ಪಾದ ಪೂಜೆಗೆ ನಾನು ಬಂದೆನು. ಹೌದೇ ಭಾರ್ಗವ, ಅಮ್ಮಯ್ಯ, ನಮ್ಮಂಥ